ಎಲ್ಲಿ ಮಹಿಳೆಯರನ್ನು ಪೂಜ್ಯ ಭಾವನೆಯಿಂದ ಕಾಣಲಾಗುತ್ತದೆಯೋ ಅಲ್ಲಿ ದೇವರು ಕೂಡ ಸಂಚಾರ ಮಾಡುತ್ತಾರೆ ಅಂತ ಹಿಂದಿನಿಂದಲೂ ನಾನುಡಿ ಇತ್ತು. ಆದರೆ ಪುರುಷ ಪ್ರಧಾನವಾದ ಸಮಾಜದಲ್ಲಿ ಮಹಿಳೆಯರನ್ನು ಒಂದು ಕಟ್ಟುಪಾಡಿನಲ್ಲಿ ನಾಲ್ಕು ಗೋಡೆಯ ಮಧ್ಯದಲ್ಲಿ ಅವರನ್ನ ಕೂಡಿ ಹಾಕಲಾಗಿತ್ತು. ಆದ್ರೆ ಈಗ ಕಾಲ ಬದಲಾಗಿದೆ. ಎಲ್ಲ ವೇದಿಕೆ ಮೇಲಿರುವಂತಹ ಗಣ್ಯಮಾನ್ಯರು ಕೂಡ ಹೇಳಿದ್ದಾರೆ, ಮಹಿಳೆಯರಿಗೆ ಯಾವ ಕೆಲಸ ಕೊಟ್ಟು ಅಚ್ಚುಕಟ್ಟುತನದಿಂದ ಮಾಡಿ ತೋರಿಸ್ತಾರೆ ಅನ್ನುವಂತ ಒಂದು ಕಾಲ ಇದಾಗಿದೆ. ಈಗ ಎಲ್ಲಾ ಕ್ಷೇತ್ರದಲ್ಲಿಯೂ ಮಹಿಳೆಯರು ಸಾಧನೆ ಮಾಡಬಲ್ಲರು. ಇದು ಕೇವಲ ಇವತ್ತು ಒಂದಿನ ವಿಶ್ವ ಹೆಣ್ಣು ಮಗುವಿನ ದಿನಾಚರಣೆ ಅಂತ ನಾವು ಇವು ಎಲ್ಲ ಆಚರಣೆ ಮಾಡೋದು ಆಗಿರಬಾರ್ದು. ನಮ್ಮ ಮನೆಯಿಂದಲೇ ಮೊದಲು ಮಹಿಳೆಯರಿಗೆ ಆದ್ಯತೆ ಸಿಗುವಂತಾಗಬೇಕು. ನಾವು ಫಸ್ಟ್ ಆಫ್ ಆಲ್ ನಮ್ಮ ಲೈಫಲ್ಲಿ ಇರುವಂತಹ ಮಹಿಳೆಯರಿಗೆ ಅದನ್ನ ಅವಕಾಶ ಮಾಡಿಕೊಡುತ್ತಾ ಅವರಿಗೆ ಕಾನೂನಿನ ಅರಿವು, ನ್ಯಾಯ ಇಂತೆಲ್ಲ ಇತ್ತು. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅವಮಾನ, ನ್ಯಾಯಾಲಯಕ್ಕೆ ಹೋದ್ರೆ ಅವಮಾನ, ಕೋರ್ಟ್ ಮೆಟ್ಲೆ ಹತ್ತಿದ್ರೆ ನಮ್ಗದು ಜೀವನದಲ್ಲಿ ಒಂದು ದೊಡ್ಡ ಅವಮಾನ ಅನ್ನೋ ತರ. ಆದ್ರೆ ಅವೆಲ್ಲ ಇರೋದು ನಮ್ಗೆ ಕಾನೂನಿನ ನೆರವು ಕೊಡ್ಲಿಕ್ಕೆ. ಅದು ಅವಮಾನ ಅಲ್ಲ. ನಮ್ಗೆ ಅನ್ಯಾಯ ಆದಾಗೂ ಹೋಗ್ಬಹುದು, ನಾವೇ ಇನ್ನೊಬ್ಬರ ಕಡೆಯಿಂದ ಅನ್ಯಾಯಕ್ಕೆ ಒಳಪಟ್ಟಾಗೂ ಹೋಗ್ಬಹುದು, ನಾವೇ ಇನ್ನೊಬ್ಬರಿಗೆ ಅನ್ಯಾಯ ಮಾಡಿದಾಗೂ ಹೋಗ್ಬಹುದು. ಅಲ್ಲಿ ಎರಡು ರೀತಿ ಇದೆ. ನಾವು ಯಾವ ರೀತಿ ಕಾನೂನಿನ ಮೆಟ್ಟಲನ್ನು ಹತ್ತಿದೀವಿ, ನ್ಯಾಯಾಲಯದ ಮೆಟ್ಟಲನ್ನು ಹತ್ತಿದೀವಿ ಅಂತ ಯೋಚನೆ ಮಾಡ್ತಾ ಹೋದ್ರೆ ನಾವು ನ್ಯಾಯಾಲಯದ ಮೆಟ್ಟಲು ಹತ್ತುವುದು ಯಾವುದೇ ಕಾರಣಕ್ಕೂ ತಪ್ಪಲ್ಲ. ಅದಕ್ಕೆ ನ್ಯಾಯಾಲಯವೇ ನಮ್ಮ ಶಾಲೆವರೆಗೂ ಬರ್ತಾ ಇದೆ ಅಂತಂದಾಗ ನನಗೂ ಕೂಡ ಹೆಮ್ಮೆ ಅನಿಸ್ತು. ಯಾಕಂದ್ರೆ ಮಕ್ಕಳ ಸಂಖ್ಯೆ ಈಗ ಕಡಿಮೆ ಆಗಿದೆ. ದೀಪಾವಳಿ ಹಬ್ಬ ಮುಗಿದು ಮಕ್ಕಳು ಇನ್ನೂ ಸ್ವಲ್ಪ ಕಡಿಮೆ ಇದ್ದಾರೆ. ಮಕ್ಕಳಿಗೆ ಅದರ ಅವೇರ್ನೆಸ್ ಅನ್ನ ಸ್ವಲ್ಪ ಕಡಿಮೆ ಮುಟ್ಟಿದ್ರು ಕೂಡ ನಾವು ಮಕ್ಕಳ ಈ ವಿಷಯವನ್ನ ಮಕ್ಕಳಿಗೆ ಕ್ಲಾಸ್ನಲ್ಲಿ ನಾವು ಹೇಳ್ತೀವಿ ಅಂತ ಹೇಳ್ತಾ, ನ್ಯಾಯಾಲಯವು ಇದುವರೆಗೂ ಬಂದಾಗ ನಾವು ನ್ಯಾಯಾಲಯದವರಿಗೆ ನಮಗಾದ ಅನ್ಯಾಯವನ್ನ ನಾವು ಹೇಳಿದಾಗ ಮಾತ್ರ ಅವರಿಗೆ ಗೊತ್ತಾಗುತ್ತೆ. ನಾವು ಧ್ವನಿ ಎತ್ತಬೇಕು. ಫಸ್ಟ್ ಮಹಿಳೆಯರು ಅದಕ್ಕೆ ಧ್ವನಿ ಎತ್ತಬೇಕು. ನಾವು ಮಹಿಳೆಯರು ಯಾವುದಕ್ಕೂ ಹಿಂಜರಿಕೆ ಮಾಡ್ಕೋಬಾರ್ದು. ನಾವು ಬೇಡಿಕೆ ಇಟ್ಟಾಗಲೇ ಈಗ ಮೊನ್ನೆ ನಮ್ಮ ಸರ್ಕಾರಿ ನೌಕರರಿಗೆ ಕೂಡ 12 ರಜೆಗಳು ಶಾಂಕ್ಷನ್ ಆದವು. ಇದು ಕೂಡ ನಮ್ಮ ಒಂದು ಹಕ್ಕು. ಮಹಿಳೆಯರು ಮನೆಯಲ್ಲಿಯೂ ದುಡಿಯುವುದು ಹಾಗೂ ಕೆಲಸದ ಕಚೇರಿಯಲ್ಲಿಯೂ ದುಡಿಯುವುದರಿಂದ ಮಹಿಳೆಯರಿಗೆ ಕೆಲಸದ ಒತ್ತಡ ತುಂಬಾ ಇರುತ್ತದೆ. ಅದಕ್ಕೆ ಹೇಳ್ತಾರೆ, ನಿಮಗೂ ಹೇಳ್ತಿದ್ರು, ಮಹಿಳೆಯರಿಗೆ ಜೋಡೆದೆ ಇರುತ್ತೆ, ಗುಂಡಿಗೆ ಗಟ್ಟಿ ಇರುತ್ತೆ ಅಂತ. ಮಹಿಳೆಯರಿಗೆ ಹಾರ್ಟ್ ಅಟ್ಯಾಕ್ ಆಗೋದು ಕೂಡ ಕಡಿಮೆನೆ. ಯಾಕಂದ್ರೆ ಅವರಿಗೆ ಭಾವನೆಗಳನ್ನ ಬೇಗ ವ್ಯಕ್ತಪಡಿಸ್ತಾರೆ. ಮಾನಸಿಕವಾಗಿ ಅಷ್ಟೇ ಸದೃಢವಾಗಿರುತ್ತಾರೆ. ಸರ್ ಹೇಳಿದ್ರು, ಮಾನಸಿಕವಾಗಿ ಸ್ವಾಸ್ಥ್ಯವಾಗಿ ಆರೋಗ್ಯವಾಗಿರ್ಬೇಕು ಅಂತ ಹೇಳಿ. ಅದನ್ನ ಮಾನಸಿಕ ಆರೋಗ್ಯದ ಕೂಡ ಅವರು ಗಟ್ಟಿ ಮುಟ್ಟಾಗಿ ಇರೋದ್ರಿಂದನೇ ಎಲ್ಲನೂ ನಿಭಾಯಿಸಿಕೊಂಡು ಹೋಗುವಂತ ತಾಳ್ಮೆ, ಚಾಕಚಕ್ಯತೆ ಮಹಿಳೆಯರಿಗಿದೆ. ನಾವು ಸಾವಿತ್ರಿಬಾಯಿ ಫುಲೆ ಸಂಘಟನೆಯಲ್ಲಿ ನಾವು ಕೂಡ ಕೋಶಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೇವೆ ಇಂಡಿ ತಾಲೂಕಿನಲ್ಲಿ. ನಮ್ಮ ಸಾವಿತ್ರಿಬಾಯಿ ಫುಲೆ ಸಂಘಟನೆ ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಕೂಡ ವ್ಯಾಪಿಸಿ ಈಗ ಒಂದು ಬೃಹತ್ ಹೆಜ್ಜೆಯನ್ನು ಇಡ್ತಾ ಇದೆ. ಅದು ಯಾವುದೇ ಹೋರಾಟ ಅಲ್ಲ, ಪುರುಷ ವಿರೋಧಿ